ಸಮಸ್ತ ಧಾರವಾಡ ಜಿಲ್ಲೆಯ ನಮ್ಮೆಲ್ಲ ಮತ ಬಾಂಧವರಲ್ಲಿ ವಿನಂತಿ ಏನಂದರೆ, ನನ್ನೊಂದು ಪ್ರಮುಖ ವಿಚಾರ ಅದೇನಪ್ಪ ಅಂದರೆ, ಗ್ರಾಮೀಣ ಭಾಗದ ಸುತ್ತ ಏನು ನಮ್ಮ ಕಲಘಟಗಿ, ನವಲಗುಂದ, ಕುಂದಗೋಳ ಮತ್ತು ಧಾರವಾಡ, ಹುಬ್ಬಳ್ಳಿ, ಇನ್ನೂ ಅನೇಕ ಗ್ರಾಮೀಣ ಭಾಗಗಳು, ನಮ್ಮ ಅಮ್ಮಿನಬಾವಿ, ಮೊರಬ, ಈ ಸುತ್ತಿನ ಅನೇಕ ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಿದಾವಲ್ಲ, ಸಂಶಯ ಹಿಡ್ಕೊಂಡು ಈ ಭಾಗದಲ್ಲಿ ಎಲ್ಲ ಕಡೆ ಅಂಡಿಗೇರಿ ಹಿಡ್ಕೊಂಡು ಅಳ್ಳಾವರ್ ಹಿಡ್ಕೊಂಡು ರಿಂಗ್ ರೈಲ್ವೆ, ಸಬರ್ಬನ್ ಗ್ರಾಮೀಣ ಭಾಗದ ಸಬರ್ಬನ್ ರಿಂಗ್ ರೈಲ್ವೆ ಮಾಡಬೇಕಂತಕ್ಕಂಥದ್ದು ನನ್ನ ಬಹಳ ದೊಡ್ಡ ಮಹದ ಆಸೆ ಇದೆ. ಇದು ನಾನು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಮತದಾನದ ಆಶೀರ್ವಾದದಿಂದ ನನಗೆ ನೀವು ಗೆಲ್ಲಿಸಿ ತಂದಿದ್ದೆ ಕರೆ. ಆದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ರಿಂಗ್ ರೈಲ್ವೆ, ಸಬರ್ಬನ್ ರೈಲ್ವೆ ಮಂಜೂರು ಮಾಡಲಿಕ್ಕೆ ನಾನು ಶತ ಪ್ರಯತ್ನ ಅಷ್ಟೇ ಅಲ್ಲ, ಅದು ಮಂಜೂರಾಗೋ ಮಟ್ಟ ನಾನು ಯಾವತ್ತೂ ಕೂಡ ಹಿಂಸರಿಗಿಲ್ಲ. ಕೇವಲ 5 ವರ್ಷದ ಅವಧಿಯಲ್ಲಿ ಅದು ಮಂಜೂರು ಮಾಡಿಸಿರ್ತೀನಿ. ಕಾರಣ ಏನಂದರೆ, ಗ್ರಾಮೀಣ ಭಾಗದ ಜನರಿಗೆ, ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಸಿಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೂ ಕೂಡ ಒಂದು ಕೂಲಿ ನಾಲಿ ಮಾಡಲಿಕ್ಕೆ ಉದ್ಯೋಗಕ್ಕೆ ದಾರಿ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತವೆ. ಎಲ್ಲರೂ ಕೂಡ ದುಡಿಯುವಂಥ ವ್ಯಕ್ತಿಗಳಾಗ್ತಾರೆ. ಯಾರಿಗೂ ಕೂಡ ದುಡಿಮೆ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಬರೋದಿಲ್ಲ. ಎಲ್ಲರೂ ಉದ್ಯೋಗ ಮಾಡ್ತಕ್ಕಂಥ ವಿಚಾರದಲ್ಲಿ ಶ್ರೀಮಂತರಾಗ್ತಾರೆ. ಎಲ್ಲರೂ ಶ್ರೀಮಂತರಾದರೆ ಒಂದು ಒಳ್ಳೆಯ ಸಮೃದ್ಧಿ ನಾಡಾಗ್ತವೆ. ಮೇಲಾಗಿ ಹುಬ್ಬಳ್ಳಿ ಒಂದು ಧಾರವಾಡ ಮತ್ತು ಸೆಂಟ್ರದಲ್ಲಿ ಇದು ಮೆಟ್ರೋ ಟ್ರೈನ್ ಎಂದೂ ಆಗಬೇಕಾಗಿತ್ತು. ನಮ್ಮ ಹಿಂದಿನ ರಾಜಕಾರಣಿಗಳು ಮನಸ್ಸು ಮಾಡಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಮುಂದಿನ ಅವಧಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ನೀವು ಆರಿಸಿ ತಂದಿದ್ದೆ ಕರೆ. ಆದರೆ 100ಕ್ಕೆ 100 ಆ ರಿಂಗ್ ರೈಲ್ವೆ ಮಾಡ್ತಕ್ಕಂಥ ಪ್ರಯತ್ನ ನಾನು ಯಾವತ್ತೂ ಕೈ ಬಿಡೋಂಗಿಲ್ಲ. ಇದು ನನ್ನ ಮಹದಾಶೆ. ಇನ್ನೊಂದು ಏನಪ್ಪ ಅಂದರೆ, ಮಹದಾಯಿ ವಿಚಾರದೊಳಗೆ ಭಾಳ ರಾಜಕಾರಣಿಗಳು ಹಿಂದೇಟು ಹಾಕಿದ್ದಾರೆ. ನಾನು ಅಷ್ಟು ಸರಳ ಬಿಡೋಂಗಿಲ್ಲ. ನಾಡಿನ ಎಲ್ಲ ರೈತರು ಒಂದೇ ವೇದಿಕೆ ಮಾಡಿ, ಅಷ್ಟೇ ಅಲ್ಲ, ಕಾರ್ಮಿಕ ಶಕ್ತಿ, ರೈತ ಶಕ್ತಿ ಎರಡನ್ನ ಕೂಡಿಸಿ ಒಂದು ದೊಡ್ಡ ಶಕ್ತಿಯನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಹೋರಾಟ ಮಾಡಿ ಆ ಮಹದಾಯಿ ಯೋಜನೆ, ಕುಡಿಯುವ ನೀರಿನ ಯೋಜನೆ ಹುಬ್ಬಳ್ಳಿ ತರತಕ್ಕಂಥ ವ್ಯವಸ್ಥೆ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ನಾಡಿನ ಧೀಮಂತ ವ್ಯಕ್ತಿಗಳು, ಪ್ರಜ್ಞಾವಂತರು, ಹೋರಾಟಗಾರರನ್ನು ಮುಂದಿಟ್ಟುಕೊಂಡು ಆ ಕೆಲಸ ಮಾಡ್ತೀವಿ. ಮೇಲಾಗಿ ಈಗಾಗಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ರಸ್ತೆಗಳು, ಪ್ರಮುಖ ರಸ್ತೆಗಳು ಅಗಲೀಕರಣ ವಿಚಾರದಲ್ಲಿ ಸಣ್ಣ ಸಣ್ಣ ರಸ್ತೆಗಳಾಗಿದ್ದಾವೆ. ಒಂಥರ ಸಂಧ್ಯಾಗ ಹೋದಂಗೆ ಆಕೈತಿ. ಆಮೇಲೆ ಮೇಲಾಗಿ ಎಲ್ಲರೂ ಕೂಡ ರೋಡ್ ಮ್ಯಾಗ ಪಾರ್ಕಿಂಗ್ ಮಾಡ್ತಾರೆ. ಯಾಕೋ ಏನೋ ಗೊತ್ತಿಲ್ಲ. ಇದು ಪೊಲೀಸ್ ವ್ಯವಸ್ಥೆನೋ ಏನು ರಾಜಕಾರಣಿಗಳ ವ್ಯವಸ್ಥೆನೋ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಅದು ಕೂಡ ನಾವು ಸಮೀಕ್ಷೆ ಮಾಡಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಒಟ್ಟಾರೆ ಕರ್ನಾಟಕ ನಾಡಿನಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿಬಿಟ್ರೆ ಮಾದರಿ ಕ್ಷೇತ್ರ ಕಾಣಬೇಕು. ಮಾದರಿ ಕ್ಷೇತ್ರ ಮುಂದಿನ ದಿನಮಾನಗಳಲ್ಲಿ ಎಲೆಕ್ಷನ್ಗೆ ಹೋದ್ರೆ ಅಭ್ಯರ್ಥಿಗಳು ಮಾಡಿದಂಥ ಕಾರ್ಯ ನೋಡಿ ಮನೆ ಕೂತರು ಆರಿಸಿ ಬರಬೇಕು. ಅಂಥ ಕಾರ್ಯವನ್ನು ಮಾಡಿ ತೋರಿಸ್ತೀವಿ. ಹೀಗಾಗಿ ಎಲ್ಲ ನಮ್ಮ ಕ್ಷೇತ್ರದ ಮತದಾರರು, ಶಿಗ್ಗಾವಿ ಇರ್ಬೋದು ಅಥವಾ ಕಲಘಟಗಿ ಇರ್ಬೋದು, ನಮ್ಮ ಸವಣೂರು ಇರ್ಬೋದು, ಅಣ್ಣಿಗೇರಿ, ಹುಬ್ಬಳ್ಳಿ ಧಾರವಾಡ, ಕುಂದಗೋಳ, ಅಳ್ಳಾವರ ಮತ್ತು ನವಲಗುಂದ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದಾಗಿ ಕೂಲಂಕಷವಾಗಿ ಚರ್ಚೆ ಮಾಡಿ, ವಿಚಾರ ಮಾಡಿ, ಎಲ್ಲರೂ ಕೂಡ ಪ್ರಜ್ಞಾವಂತರಿರಿ. ದಯವಿಟ್ಟು ನನ್ನೊಂದು ವಿನಂತಿ ಅದ, ಯಾರೂ ಕೂಡ ನಮ್ಮಂಥ ರಾಜಕಾರಣಿಗಳು ಎಲೆಕ್ಷನ್ ನಿಂತಾಗ ಎಲೆಕ್ಷನ್ ಹಿಂದಿನ ದಿನ ಕತ್ತಲು ರಾತ್ರಿ ಅಂತ ಹೇಳ್ತಾರೆ. ಆ ಕತ್ತಲು ರಾತ್ರಿ ಅಂದ್ರೆ ಏನು? ಜನರಿಗೆ ಕತ್ಲ ಕೂಡಾಕಿ 500,000 ರೂಪಾಯಿ ಲಂಚ ಕೊಟ್ಟು ಒಂದು ಸರಾಯಿ ಬಾಟ್ಲಿ ಕೊಟ್ಟು ಓಟ್ ಖರೀದಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಯಾರೂ ಮಾರು ಹೋಗಬೇಡಿ. ಮತದಾನ ಮಾರಿಕೊಡುವಂಥ ವ್ಯವಸ್ಥೆ ಮಾಡಬೇಡ್ರಿ. ಅದು ದೊಡ್ಡ ದೇಶಕ್ಕೆ ಮಾಡ್ತಕ್ಕಂಥ, ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ. ಅದು ಯಾರು ದ್ರೋಹ ಮಾಡ್ತಕ್ಕಂಥ ಕೆಲಸಕ್ಕೆ ಹಾಕಬೇಡಿ. ನನ್ನ ವಿನಂತಿ ಅದ, ಎಲ್ಲರೂ ನಮ್ಮ ನಾಡಿನ ಮತದಾರರು ಪ್ರಜ್ಞಾವಂತರಿದ್ದೀರಿ, ತಿಳುವಳಿಕೆ ಉಳ್ಳವರಿದ್ದೀರಿ. ಸದ್ಗುರು ಸಿದ್ಧಾರೂಢರ ಆಶೀರ್ವಾದ ಭಾಳ ದೊಡ್ಡದಿದೆ ಈ ನಾಡಿಗೆ. ಸಿದ್ದಪ್ಪಜ್ಜನ ಆಶೀರ್ವಾದ, ಶಿವಾನಂದನ ಆಶೀರ್ವಾದ, ಎಲ್ಲ ಮಹಾತ್ಮರು, ನವಲಗುಂದ ನಾಗಲಿಂಗಜ್ಜ ಮತ್ತು ಎಲ್ಲರ ಆಶೀರ್ವಾದ ತಗೊಂಡು ನಾವು ರಾಜಕಾರಣಿಗಳು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ನೀವೆಲ್ಲ ಮತದಾರರು ಒಂದೇ ಒಂದು ವಿಚಾರ ಮಾಡಿ. ಈಗ ಬ್ಯಾಲೆಟ್ ಪೇಪರ್ ಮಷೀನು, ಒಂದು ಮಷೀನ್ ಬರ್ತದೆ, 2 ಮಷೀನ್ ಬರ್ತಾವೆ ವೋಟಿಂಗ್ ದಿವಸ. ಆ ಮಷೀನ್ದಲ್ಲಿ, ಬಲಗಡೆ ಮಷೀನ್ನಲ್ಲಿ 1 ರಿಂದ 15 ಕ್ಯಾಂಡಿಡೇಟ್ ಇರ್ತಾರೆ. 1 ರಿಂದ 15 ಅಭ್ಯರ್ಥಿಗಳ ಹೆಸರು ಚಿಹ್ನೆ ಇರುತ್ತೆ. ಎರಡನೇದರಲ್ಲಿ 16, 17 ಸಂಖ್ಯೆ ಇರುತ್ತೆ. 17 ಕ್ರಮ ಸಂಖ್ಯೆಯಲ್ಲಿ ನಮ್ಮ ಹೆಸರು SS ಪಾಟೀಲ್ ಮತ್ತು ಕ್ರಮ ಸಂಖ್ಯೆ 17ಕ್ಕೆ ಮುಂದಿರ್ತಕ್ಕಂಥದ್ದೇ ಪೆನ್ನಿನ ಚಿತ್ರ. ಪೆನ್ನಿನ ದೀಪ ಚಿತ್ರಕ್ಕೆ, ಪೆನ್ನಿನ ಚಿಹ್ನಿನ ಗುರುತೆಗೆ ನಿಮ್ಮ ಮತದಾನವನ್ನು ಮಾಡಿ ಅತ್ಯಂತ ಬಹುಮತದಿಂದ
ಆರಿಸಿ ತರಬೇಕಂತೇಳಿ ನಾಡಿನ ಎಲ್ಲ ಸಮಾಜದ ಸಮಸ್ತ ಮತ ಬಾಂಧವರಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಎಲ್ಲ ಮಠಾಧೀಶರು ಎಲ್ಲ ಸರ್ವಧರ್ಮದ ನಾಡಿನ ಸಂತ ಸೂಫಿಗಳು ಎಲ್ಲರಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತಾ ಅತ್ಯಂತ ಬಹುಮತದಿಂದ 7ನೇ ತಾರೀಕಿಗೆ ತಪ್ಪದೆ ಎಲ್ಲರೂ ಕೂಡ ಬೆಳಗ್ಗೆ 7ರಿಂದ ಸಾಯಂಕಾಲ 6 ಗಂಟೆಯವರೆಗೆ ಮನೆಯಲ್ಲಿ ಯಾರು ಕೂಡದೆ ಮತದಾನವನ್ನು ಮಾಡಿ ಮತದಾನದ ತಾಕತ್ತಿನ ಬದಲಾವಣೆ ಏನೆಂದು ತಾವು ತೋರಿಸ್ಕೊಡ್ಬೇಕಂತೇಳಿ ಎಲ್ಲರೂ ಕೈ ಮುಗಿದು ಶರಣಾರ್ಥಿಗಳೊಂದಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಶರಣಾರ್ಥಿಗಳು.